ನಮಸ್ಕಾರ. ಬಹಳಷ್ಟು ಜನರು ಸರ್ ಮಗು ಹುಟ್ಟೋದಕ್ಕೆ ಒಂದು ಟೈಮ್ ಕೊಡಿ, ಡೆಲಿವರಿಗೆ ಒಂದು ಒಳ್ಳೆ ಟೈಮ್ ಕೊಡಿ, ಜಾತಕ ಚೆನ್ನಾಗಿರೋ ಟೈಮ್ ಕೊಡಿ ಅಂತ ಕೇಳ್ತಿರ್ತಾರೆ. ಇದರಲ್ಲಿ ಬಹಳ ಮಿಸ್ಟೇಕ್ ಇದೆ. ಏನಂತಂದರೆ, ಮೊದಲನೇದಾಗಿ ಒಬ್ಬ ಜ್ಯೋತಿಷಿ ಒಂದು ಬರ್ತ್ ಟೈಮ್ನ ಫಿಕ್ಸ್ ಮಾಡಬೇಕು ಅಂತಂದರೆ ಪ್ರತಿ 2 ನಿಮಿಷಕ್ಕೆ 1 ನಿಮಿಷಕ್ಕೆಲ್ಲ ಜಾತಕ ಚೇಂಜ್ ಆಗುತ್ತೆ. ಯಾಕೆಂತಂದರೆ ಈಗ ನೀವು ಅವಳಿ ಜವಳಿ ಮಕ್ಳ ಜಾತಕ ತೊಗೊಂಡ್ರೆ ಪ್ರತಿ 1 ನಿಮಿಷ 2 ನಿಮಿಷಕ್ಕೇ ಆ ಮಕ್ಳ ಜಾತಕದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಎರಡನೇ ವಿಷಯ ಏನಂತಂದರೆ, ಡೆಲಿವರಿ ಆಗೋ ಸಮಯಕ್ಕೆ ನಕ್ಷತ್ರದಲ್ಲಾಗಲಿ ಗ್ರಹಗಳಲ್ಲಾಗಲಿ ದೊಡ್ಡ ಮಟ್ಟದ ಯಾವುದು ಬದಲಾವಣೆ ಆಗಲ್ಲ. ಮೂರನೇದು, ನೀವು 12 ಲಗ್ನಗಳಲ್ಲಿ ಯಾವುದಾದ್ರು ಒಂದು ಲಗ್ನ ಒಬ್ಬ ಜ್ಯೋತಿಷಿ ಚೂಸ್ ಮಾಡಿದ್ರೆ, ಈಗ ಮ್ಯಾರಿಟಲ್ ಲೈಫಲ್ಲಿ ಚೆನ್ನಾಗಿರೋ ಜಾತಕ ಚೂಸ್ ಮಾಡಿದ್ರೆ ಕರಿಯರಲ್ಲಿ ಸಮಸ್ಯೆ ಬರ್ಬೋದು. ಕರಿಯರಲ್ಲಿ ಸಮಸ್ಯೆ ಇಲ್ಲದೇ ಇರುವಂಥ ಜಾತಕ ತೊಗೊಂಡ್ರೆ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಬರ್ಬೋದು. ಒಬ್ಬ ಜ್ಯೋತಿಷಿ ಅವನ ವೈಯಕ್ತಿಕ ರೀತಿಯಲ್ಲಿ ಆ ಜಾತಕವನ್ನು ಚೂಸ್ ಮಾಡಿ ಆ ಮಗು ಆ ಟೈಮಲ್ಲಿ ಹುಟ್ಟಿದಾಗ ಆ ಹುಟ್ಟಿ ಬೆಳೆದಂಥ ಮಗು ತನ್ನ ವೈಯಕ್ತಿಕ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತನ್ನ ಅನುಭವದ ಮೂಲಕ ಗ್ರಹಿಸುತ್ತೆ. ಅದಕ್ಕೆ ಮ್ಯಾರಿಟಲ್ ಲೈಫೇ ಇಂಪಾರ್ಟೆಂಟ್ ಆಗ್ಬೋದು ಕರಿಯರ್ಗಿಂತ. ಇದ್ರ ಜೊತೆಯಲ್ಲಿ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂತಂದರೆ, ನಾವು ಒಂದು ಮಗುವಿನ ಡೆಸ್ಟಿನಿನ ನಾನೇ ಡಿಸೈಡ್ ಮಾಡ್ತಾ ಇದ್ದೀನಿ ಈ ಒಂದು ಜಾತಕದ ರೂಪದಲ್ಲಿ ಅಂತಂದರೆ ಬಹಳ ತಪ್ಪು. ಯಾಕೆಂದರೆ ನಾವೇ ಒಂದು ಆ ಡೆಸ್ಟಿನಿಲಿ ನಮಗೆ ಗೊತ್ತಿಲ್ಲದಲೇ ಆ ಒಂದು ಟೈಮ್ನ ಚೂಸ್ ಮಾಡ್ತಾ ಇರ್ಬೋದು. ಹಾಗಾಗಿ ಇದ್ರ ಜೊತೆಲಿ ಇನ್ನೊಂದು ಏನಂದರೆ, ಹುಟ್ಟಿನ ಸಮಯ ಅಂತ ಏನಿದೆ ಅದು ಗಡಿಯಾರದ ಮೂಲಕ ನೀವು ನೋಟ್ ಮಾಡ್ಕೊಂಡ್ರೆ ಆಗಲ್ಲ. ಬರ್ತ್ ಟೈಮ್ ರೆಕ್ಟಿಫೈ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಎಲ್ಲರ ರಾಶಿ ಒಂದೇ ಇರುತ್ತೆ. ಸಾವಿರಾರು ಜನ ಲಕ್ಷಾಂತರ ಜನ ಒಂದೇ ರಾಶಿಲಿ ಹುಟ್ಟುತ್ತಾರೆ, ಒಂದೇ ಟೈಮಲ್ಲಿ ಹುಡ್ತಿರ್ತಾರೆ. ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇಲ್ಲಿ ಮಗು ಪ್ರಥಮವಾಗಿ ತನ್ನ ಉಸಿರನ್ನು ತಗೊಂಡಿದ್ದಂಥದ್ದು, ಶ್ವಾಸ ತಗೊಂಡಾಗ ಅದನ್ನು ಕನ್ಸಿಡರ್ ಮಾಡಬೇಕು, ಅಥವಾ ಅದು ಕರುಳು ಬಳ್ಳಿ ಕಟ್ಟಾದ ನಂತರ ಅದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಡಿಬೇಟ್ ಇದೆ. ಹಾಗಾಗಿ ಋಷಿಗಳು ಹೇಳಿರುವಂತಹ ಟೈಮ್ ರೆಕ್ಟಿಫಿಕೇಷನ್ ಮಾಡಿ ಡಾಕ್ಟರ್ ನೋಟ್ ಮಾಡಿದ್ರು ಸಹ ನಾವು ಜಾತಕದಲ್ಲಿ ಆ ಟೈಮ್ನ ಚೇಂಜಸ್ ಮಾಡಬೇಕಾಗತ್ತೆ. ನಿಜವಾದ ಟೈಮ್ನ ಕಂಡುಹಿಡಬೇಕಾಗುತ್ತೆ. ಇಷ್ಟು ವಿಚಾರಗಳಿದೆ. ಹಾಗಾಗಿ ಈ ನಾವು ಒಬ್ಬ ಜ್ಯೋತಿಷಿ ಒಂದು ಮಗುವಿನ ಬರ್ತ್ ಟೈಮ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಮಾಡಿದರೂ ಸಹ ಎಕ್ಸಾಕ್ಟ್ ಟೈಮ್ಗೆ ಆ ಮಗು ಆ ಟೈಮಿಗೆ ಜನಿಸೋಕ್ಕೆ ಸಾಧ್ಯವೇ ಇಲ್ಲ.